ಹಪ್ಪಳ ಎಲ್ಲ ಚೆನ್ನಾಗಿ ಒಣಗಾಕ್ರಮ್ಮ. ಅಕ್ಕೋ ಎಣ್ಣೆ ಕಾದಿರ್ಬೇಕು ನೋಡು, ವಾಸನೆ ಬರ್ತಾ ಇದೆ. ನಿಶ್ಚಯ ಇನ್ನೊಂಚೂರು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿತ್ತು. ಏನ ಸಾರ ಇವ್ರ ಕ್ಯಾಮೆ ನೋಡೋಗು ಬಂದ್ಬಿಟ್ಟ ಇಲ್ಲಿ ಬಡ್ಡಿ ಐದ ಏನ್ಲ ಸರ್. ಒಂದ್ 100 ರೂಪಾಯಿಗೆ ಹಪ್ಪಳ ಕೊಟ್ರೆ ತಗೊಂಡೋಗಿ ಮಾರ್ಕೊಂಡ್ ಬಂದ್ ದುಡ್ಡು ಕೊಡ್ತೀನಿ ಸರ್. ಅಂದ್ರೆ ನಿಂತ ದುಡ್ಡಿಲ್ಲ. ಇಲ್ಲ ಸರ್. ನಾವು ನಿನಗ್ ಕಡ ಕೊಡ್ಬೇಕು. ಕೊಟ್ರೆ ಕೊಟ್ರೆ ಚೆನ್ನಾಗಿ ನುಂಗಿ ನೀರು ಕುಡಿದು ನಮಗೆ ನಾಮ ಇಟ್ಟು ಮಕ್ಕಳ ಊರ್ ಕಡೆ ಬಸ್ ಹತ್ಬಿಡ್ತೀರಾ. ಹೇಯ್ ಕಳ್ಸ್ಕೊಳ ಇಲ್ಲಿಂದ. ಬೆಳಗಾದ್ರೆ ನಿನ್ನಂತವ್ರು 100 ಜನ ಎಟ್ಟಿ ತಾಕ್ ಬರ್ತಾರೆ. ನಮ್ ತಾಯಿಗ್ ಮೈಯಲ್ಲಿ ಹುಷಾರಿಲ್ಲ ಸರ್. ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ತಂದ್ಕೊಳೋಣ ಅಂದ್ರೆ ಜೇಬಲ್ ಒಂದ್ ಕಾಸು ಇಲ್ಲ ಸರ್. ದಯವಿಟ್ಟು ಹಪ್ಪಳ ಸಾಲ ಕೊಟ್ರೆ ಅದನ್ನ ಮಾರ್ಬಿಟ್ಟು ಪೂರ್ತಿ ಹಣ ನಿಮ್ ಕೈಗೆ ತಂದ್ಕೊಡ್ತೀನಿ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಎಲ್ಲ ಇವನ ಹೇಯ್ ನಿನ್ನ ಹೆಸರು ಕೇರ್ ಆಫ್ ಅಡ್ರೆಸ್ ಗೊತ್ತಿಲ್ಲದೆ 100 ರೂಪಾಯಿ ಹಪ್ಪಳ ನಾನು ನಿನ್ನ ಕೊಟ್ರೆ ನಮ್ ನಾಯಕರಿಗೆ ಉತ್ತರ ಯಾರಲ್ಲ ಕೊಡೋದು? ಒಂದ್ ಕೆಲ್ಸ ಮಾಡಿ ಸರ್, ಈ SSLC ಸರ್ಟಿಫಿಕೇಟ್ ಇಟ್ಕೊಂಡಾದ್ರೂ ನಂಗೆ ಸಾಲ ಕೊಡಿ ಸರ್. ಇವನಿಗೆ ಒಂದು ಪೈಸಾನು ಸಾಲ ಕೊಡಬೇಡಿ. ದಯವಿಟ್ಟು ಆಗ ಹೇಳ್ಬೇಡಿ ಸರ್. ನಮ್ ತಾಯಿಗೆ ಮೈ ಹುಷಾರಿಲ್ಲ ಸರ್. ಅವ್ರಿಗೆ ಮಾತ್ರ ತಂದ್ಕೊಡಕ್ ಬೇರೆ ದಾರಿನೇ ಇಲ್ಲ ಸರ್. ಅದಕ್ಕೆ ನೀನು ಭವಿಷ್ಯ ನಿಂತಿರೋ ಈ ಸರ್ಟಿಫಿಕೇಟ್ನ ಅಡ ಇಡ್ಬೇಕಾ? ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ, 100-200 ಈ ಸರ್ಟಿಫಿಕೇಟ್ ಅಡ ಇಟ್ಟು ನಾಳೆ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆಗೇನ್ ಮಾಡ್ತೀಯಾ? ಅಥವಾ ಕೊಡೋನ್ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಯಾರನ್ನೋ ಕೇಳ್ತೀಯಾ? ಬೇಡ ಮರಿ, ಈ ಸರ್ಟಿಫಿಕೇಟ್ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬಾ. ಏನ್ ಓದ್ಲಿ ಸರ್? ಕಸ ಮುಸ್ರೆ ತಿಕ್ಕೊಂಡು ಓದ್ಸಿದ್ ನನ್ ತಾಯಿ ಈಗ ಹಾಸಿಗೆ ಹಿಡ್ಕೊಂಡ್ ಮಲ್ಕೊಂಡಿದ್ದಾಳೆ ಸರ್. ಅವಳ ಆಸೆ ಅಂತೆ ಓದಿ ದೊಡ್ಡ ವಿದ್ಯಾವಂತ ಅನ್ನಿಸ್ಕೊಳ್ಳೋಣ ಅಂತಂದ್ರೆ ಕಾಲೇಜ್ ಫೀಸ್ 1000 ರೂಪಾಯಿ ಅಂತಾರೆ. 84% ತಗೊಂಡಿದ್ರು 10,000 ರೂಪಾಯಿ ಡೊನೇಷನ್ ಕೇಳ್ತಾರೆ. ಓದಿನ ಕಡೆ ಗಮನ ಕೊಡ್ಲೋ ಅಥವಾ ಈಗ್ಲೋ ಆಗ್ಲೋ ಅಂತ ನನ್ ತಾಯಿ ಕಡೆ ಗಮನ ಕೊಡ್ಲೋ ಹೇಳಿ ಸರ್. ನಿನ್ನ ಓದ್ಗೆ ಏನ್ ಬೇಕೋ ಅದನ್ನ ನಾನ್ ನೋಡ್ಕೋತೀನಿ. ನನ್ ತಾಯಿ ಇವತ್ತಿಂದ ನನ್ನ ತಾಯಿ. ಆಕೆನ ಡಾಕ್ಟರ್ ತೋರಿಸಿ ಗುಣಪಡಿಸೋ ಜವಾಬ್ದಾರಿ ನಂದು. ನೋಡು, ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ, ಆದ್ರೆ ಅದನ್ನ ಹೆದರ್ಸೋ ತಾಕತ್ತು ಕೆಲವರು ಮಾತ್ರ ಇರುತ್ತೆ. ಸಮಯಕ್ಕೆ ಹೆದರಿ ಇವತ್ತು ಮಾಡಿದ ತಪ್ಪನ ಇನ್ನು ಜೀವನದಲ್ಲಿ ಯಾವತ್ತೂ ಮಾಡಬೇಡ. ಹಾಗೆ ಮಾಡೋರಿಗೆ ಪ್ರೋತ್ಸಾಹನೂ ಕೊಡಬೇಡ. ಈ SSLC ಸರ್ಟಿಫಿಕೇಟು ವಿದ್ಯಾರ್ಥಿ ಜೀವನದ ಬುನಾದಿ ಇದ್ದಾಗೆ. ಅದು ಹಾಳಾದ್ರೆ ನಿನ್ನ ಭವಿಷ್ಯನೇ ಹಾಳಾದಾಗೆ. ಸರಿ ಸರ್. ದೊಡ್ಡಣ್ಣ, ನಾಯಕ್ರೆ ಈ ಹುಡುಗನಿಗೆ ಅದೇನ್ ಬೇಕೋ ನೋಡ್ಕೊಳ್ಳಿ. ಆಯ್ತು ನಾಯಕ್ರೆ. ತುಂಬಾ ಧನ್ಯವಾದಗಳು ನಾಯಕ್ರೆ. ಮಾಲಾ ಬರ್ತಾ ಇದ್ದಾಳೆ, ನಾನು ಅವಳಿಗೆ ಫೋನ್ ಮಾಡ್ತೀನಿ, ನೀವ್ ಯಾರು ಅವಳಿಗೆ ಹೇಳ್ಬಾರ್ದು ಪ್ಲೀಸ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಯಾವಾಗಮ್ಮ ಬಂದೆ ಮಲ? ಈಗ ತಾನೇ ಬಂದೆ. ಚೆನ್ನಾಗಿದ್ದೀರಾ? ಅಕ್ಕ ಎಲ್ಲಿ? ಒಳಗಡೆ ಇರ್ಬೇಕು. ಅಕ್ಕ ಹಾಯ್ ಮಾಲಾ. ಅಷ್ಟೊಳಗೆ ಎಲ್ರು ಬಾಯಿ ಮುಚ್ಚಿಸ್ಬಿಟ್ಟೆ. ಏನದು? ಎಲ್ರು ಏನ್ ಮಾಡ್ತಾ ಇದ್ದೀರಾ? ಕೆಲ್ಸ ಟೈಮಲ್ಲಿ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ? ಹೋಗಿ ಎಲ್ಲ ಕೆಲ್ಸ ನೋಡ್ ಹೋಗಿ ಹೋಗಿ. ಮಾಲಾ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಯಾಕೊಂಥರ ಇದೆಯಾ? ಬರ್ತಿದಾಗ ಈ ಶರಣ್ ನನ್ನ ಫೋನ್ ಮಾಡ್ಬಿಟ್ಟ ನೋಡಕ್ಕ. ಪ್ರಯಾಣ ಹೇಗಿತ್ತು? ತುಂಬಾ ಟೈರ್ಡ್ ಆಗಿದೆ ಅಕ್ಕ. ತುಂಬಾನೇ ಆಗಿದೆ. ಏನಾಯ್ತು ಈಗ? ದೃಷ್ಟಿ ಆಗಿದೆ ಕಣೆ. ನಾಯಿ ಕಣ್ಣು, ಪಾಪಿ ಕಣ್ಣು, ಕಣ್ಣು, ದಾರಿಲಿ ಹೋಗೋರ್ ಕಣ್ಣು, ಎಲ್ರ ಕಣ್ಣು ಬಿದ್ದಿದೆ. ಬಾರೆ ಒಳಗೆ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಈ ಮನೇಲಿ ತುಂಬಾ ಚೇಂಜಸ್ ಕಾಣ್ತಿದೆ. ಏನ್ ಚೇಂಜು? ಲಾಸ್ಟ್ ಟೈಮ್ ಒಂಥರ ಇತ್ತು, ಈ ಸತಿ ಈ ಮನೆ ಚರಿಶ್ ಮನೆ ಚೇಂಜ್ ಆಗ್ಬಿಟ್ಟಿದೆ. ಹಾಯ್ ಹ್ಯಾಂಡ್ಸಮ್, ಹೌ ಆರ್ ಯು? ಏಯ್ ಮಾಲಾ, ಯಾರು ಅನ್ಕೊಂಡೆ ಅವ್ರನ್ನ? ಪ್ರೇಮ. ಸ್ವಲ್ಪ ಮೈ ಮೇಲೆ ಜ್ಞಾನ ಇರ್ಲಿ. ಅವರು ಈ ಮನೆ ಯಜಮಾನ್ರು. ಪ್ರೇಮ, ಅವಳು ಈಗ ತಾನೇ ಊರಿಂದ ಬರ್ತಾ ಇದ್ದಾಳೆ. ಅವಳಿರೋ ಜಾಗದಲ್ಲಿ ಈ ಮಾತು ಮುತ್ತು ಎಲ್ಲ ಸರ್ವೇ ಸಾಮಾನ್ಯ.
ಏನಮ್ಮ ಮಾಲಾ, ಹೇಗಿದ್ಯಾ? ಓ ಚೆನ್ನಾಗಿದ್ದೀನಿ. ಕಾಲೇಜ್ ಯಾವ ರೀಓಪನು? ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್? 1 ತಿಂಗಳ ಟೈಮ್ ಇದೆ. ಜಾಲಿಯಾಗಿರು. ಜಾಲಿಯಾಗಿರ್ತೀನಿ. ಮಾಲೋ ಬಾರೆ ಇಲ್ಲಿ. ಬಾಕ್ಸಿಂಗ್ ಬ್ಯಾಗ್. ಬಾಕ್ಸಿಂಗ್ ಬ್ಯಾಗ್. ಇವ್ರು ಎಷ್ಟೊಂದು ಒಳ್ಳೆಯವರು. ಕಷ್ಟ ಸುಖನ ಎಷ್ಟು ಕ್ಲೀನ್ ಆಗಿ ವಿಚಾರಿಸ್ತಾರೆ. ಅಯ್ಯೋ ಮಂಕೆ, ಕಷ್ಟ ಸುಖನೆಲ್ಲ ಅವ್ರು ವಿಚಾರಿಸಿದ್ದು. ನೀನು ಈ ಮನೇಲಿ ಎಷ್ಟು ದಿವಸ ಇರ್ತೀಯ, ಎಲ್ಲಿವರೆಗೂ ಅವ್ರ ಘನತೆನ ಕಾಪಾಡ್ಕೋಬೇಕು ಅಂತ ಲೆಕ್ಕಾಚಾರ ಅಲ್ವಾ ಪ್ರೇಮ? ಬಾಕ್ಸಿಂಗ್ ಬ್ಯಾಗ್. Good morning, everybody. Good morning, Akka. Good morning, Akka. Sweet Akka. ಎಷ್ಟು ಬುದ್ಧಿ ಇದೆಯೇನೆ ನಿನ್ಗೆ? ಏನಾಯ್ತೀಗ? ಅಯ್ಯೋ, ಎದ್ದು ಮುಖದಲ್ಲಿ ಆಚೆಗೆ ಬಂದಿದ್ಯಲ್ಲ. ನಾಯಕರು ನೋಡಿದ್ರೆ ಏನ್ ಅಂದ್ಕೊಳಲ್ಲ. ಏನ್ ಅನ್ಕೋತಾರೆ? ಹುಡುಗಿ ಈಗ ತಾನೇ ಎದ್ದಿದ್ದಾಳೆ ಅಂದ್ಕೋತಾರೆ. ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಅಕ್ಕ ಕಾಫಿ ಅಕ್ಕ. ಸ್ನಾನ ಮುಗಿಸ್ಕೊಂಡ್ ಬಂದ ಮೇಲೆನೆ ಕಾಫಿ ಕೊಡೋದು. ನಂಗೆ ಈಗ್ಲೇ ಬೇಕು. ಪ್ಲೀಸ್ ಅಕ್ಕ. ಹೋಗೆ. ಅಯ್ಯೋ ಇವ್ಳ್ದೊಳ್ಳೆ ಕಾಟ. ಒಂದ್ ಗುಲ್ಗಂಜಿ ಅಷ್ಟು ಇಂಚು ಮುಂಚಿಲ್ಲ, ಹಂಗಿರ್ಬೇಕು. ಕೊಡ ಇನ್ನೊಂದು ಪ್ಯಾಕೆಟಾ? ಏನೋ ಕುತ್ಕೊಂಡ್ಬಿಟ್ಟ, ಒಳ್ಳೆ ದೊಡ್ಡ ಕವಿ ಹಂಗೆ. ಹಾಯ್ ಶರತ್. ಹಾಯ್ ಲತಾ. ಹೋಗಿ ನನ್ನ ಮಗನೇ. ಅಜ್ಜಿ ನಾನು ಚಕ್ಲಿ ಹಾಕ್ತೀನಿ. ರಜದಲ್ಲಿ ಬಂದಿದೀಯಾ? 2 ದಿನ ಆರಾಮಾಗಿದ್ದು ಹೋಗುತ್ತಾಯಿ. ನಿನಗೆ ಯಾಕೆ ಶ್ರಮ? ಇದ್ರಲ್ಲಿ ಎಂತ ಶ್ರಮ? ಕೂತು ಬೇಜಾರಾಗಿದೆ. ಕೊಡಿ. ಸರಿತು. ಥ್ಯಾಂಕ್ ಯು. ಹೆಂಗೈತೆ? ಒಂದ್ ಕಡೆ ಏನೋ ಕರೆಕ್ಟ್ ಆಗೈತೆ, ಬಟ್ ಇನ್ನೊಂದ್ ಕಡೆ ಇಟ್ಟು ತಾನೇ ಏನೋ ನನ್ನ ಮಗನೇ ನೋಡಕ್ಕೆ. ಪರ್ಫೆಕ್ಟ್ ಆಗೈತೆ. ಮಾಲ, ಯಾಕಕ್ಕ? 4 ಜನ ಕೆಲಸ ಮಾಡೋ ಜಾಗದಲ್ಲಿ ಏನೇ ಇದ್ದಿಂದ ಸಯ್ಯ. ಮೈ ತುಂಬಾ ಬಟ್ಟೆ ಹಾಕೊಂಡು ಕೆಲಸ ಮಾಡೋರ್ನ ನೋಡಾದ್ರೂ ತಿಳ್ಕೊಳ್ಳೋ ಜ್ಞಾನ ಬೇಡ? ಏನಾಯ್ತಕ್ಕ? ನಡಿಯ ಕೆಳಗೆ. ಪ್ರೇಮ, ಯಾಕೆ ಹೀಗೆ ಕೋಪ ಮಾಡ್ಕೋತಾ ಇದ್ಯಾ? ಈಗ ಏನಾಯ್ತು ಅಂತ ಹೀಗೆ ಕಿರ್ಸ್ಕೊತಾ ಇದ್ಯಾ? ಯಾವಾಗ್ಲೂ ಹೀಗೆ ನಿಮ್ಮನ್ನ ನೋಡ್ಕೊಡ್ದು, ನಿಮ್ ಮುಂದೆ ಸ್ನಾನ ಮಾಡದೆ ಬರ್ಕೊಡ್ದು, ನಿಮ್ ಮುಂದೆ ಮಾಡರ್ನ್ ಡ್ರೆಸ್ ಅಲ್ಲಿ ಓಡಾಡ್ಬಾರ್ದು. ನಾನು ಓದ್ತಾ ಇರೋ ಕಾಲೇಜ್ ನಲ್ಲಿ, ನಾನಿರೋ ಹಾಸ್ಟೆಲ್ ನಲ್ಲಿ there is no such type of restrictions. ಆದ್ರೂ ಇಲ್ಲಿ ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಏನೇನೇನೇನು? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮೈ ತುಂಬಾ 18 ಮೊಳದ ಸೀರೆ ಉಟ್ಕೊಂಡು ತುಳಸಿ ಪೂಜೆ ಮಾಡಿ ಗೌರಮ್ಮ ತರ ಇರ್ಬೇಕಾ? ಮಾಲಾ ನೋಡಿ ನಾಯ್ಕ್ರೆ, 4 ದಿನ ಜಾಲಿಯಾಗಿರೋಣ ಅಂತ ಬಂದ್ರೆ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾಳೆ. ಆಯ್ತು, ಇನ್ಮೇಲೆ ಮನೆಯಲ್ಲಿ ನಿನಗಿಷ್ಟ ಬಂದಾಗಿರ್ಬೋದು, ಆದ್ರೆ ಒಂದು ಕಂಡೀಷನ್. ಏನು? 4 ಜನ ಗಂಡಸರಿರೋ ಮನೆಯಲ್ಲಿ ಪ್ರೇಮ ಹಾಗೆ ಮೈ ತುಂಬಾ ಸೀರೆ ಉಟ್ಕೊಂಡು ಓಡಾಡೋದು ನಿನಗೆ ಒಳ್ಳೇದು. ನಾನೇನ್ ಮಾಡ್ಲಿ? ನನ್ನ ಹತ್ರ ಸೀರೆಗಳೇ ಇಲ್ವಲ್ಲ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾಳೆ ಬೆಳಗ್ಗೆನೆ ಬಜಾರ್ಗೆ ಹೋಗಿ ಇದ್ ಬದ್ದಿದ್ದನ್ನೆಲ್ಲ ಲೂಟಿ ಮಾಡ್ಕೊಂಡ್ ಬಂದ್ಬಿಡೋಣ.
ಬ್ಯಾಸ್ಕೆಟ್ ತಗೊಳ್ಳೋಣ. ಏನ್ ಬೇಕಾ ತಗೋ. ಏನ್ ಬೇಕವಾ? ಇದು 15 ರೂಪಾಯಿ ಕಣವ. ಯಾಕೋ ಬೋರ್ ಹೊಡಿತಾ ಇದೆ. ಇದ್ಯಾವ್ದ ವಾಸು? ಸ್ವಲ್ಪ ಕಮ್ಮಿ ಮಾಡ್ಕೊ. ಇಲ್ಲ ಕಣವ, ಬಿಸಿಲು ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಹೋಗಿ ತಕೊಂಬರ. ಓಕೆ ಬಾ. ತಗೊಳ್ಳ. ಆಯ್ತು ಕಣ್ರವ. ಚೆನ್ನಾಗಿದೆ ಅಲ್ವಾ ರೀ? ಚೆನ್ನಾಗಿದೆ. ಐ ಹರಿ ಕರೀತಿದ್ದಾರೆ ಬಾ. ಯಾರನ್ನ? ನಿನ್ನ ಹೆಂಡತಿನ. ಐ ಯಾಕಣ ಈಕೆನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಓಹೋ ಹಾಗಾ ತಾಯಿ, ಸ್ವಲ್ಪ ಈ ಕಡೆ ಬಾ. ಹೆಣ್ಮಕ್ಳ ಮುಂದೆ ಹಾಗೆಲ್ಲ ಮಾತಾಡಬಾರ್ದು, ಮರ್ಯಾದೆ ಇರಲ್ಲ. ಸುಮ್ಮನೆ ಮನೆಗೆ ಹೋಗು. ಮಣ್ಣು ಮುಕ್ಕಿಸ್ಬಿಟ್ರಿ ನಾಯಕ್ರೆ. ತುಂಬಾ ಥ್ಯಾಂಕ್ಸ್ ಸರ್. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ನೆಮ್ಮದಿಯಾಗಿ ರೋಡಲ್ಲಿ ಓಡಾಡೋದೇ ಕಷ್ಟ ಸರ್. ಸರಿಯಾದ ಸಮಯಕ್ಕೆ ಬಂದು ನನ್ ಮಾನ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಇಂತ ಗಂಡನ್ ಪಡೆಯಕ್ಕೆ ಎಷ್ಟ್ ಜನ್ಮದ್ ಪುಣ್ಯ ಮಾಡಿದ್ದೋ ಏನೋ. ಕತ್ಲಾಗ ವರ್ಷಲ್ ಮನೆ ಸೇರ್ಕೊಳವ. ರೀ ಸ್ವಾಮಿ, ಏನೋ ನಿಮ್ ಟೈಮ್ ಚೆನ್ನಾಗದೆ. ಅವ್ರ ಕಡೆ ವಿಷಯ ಗೊತ್ತಾಗಿ ಪುನಃ ಅವ್ರು ಇಲ್ಲಿ ಬರೋಕ್ ಮುಂಚೆ ಜಾಗ ಖಾಲಿ ಮಾಡಿ. ಇಲ್ಲಿ ಗಂಟ ಉಸಿರಾಡಕ್ ಬಿಟ್ಟವರಲ್ಲ, ಅದ್ಯಾವ್ರು? ಅದೇ ದೊಡ್ಡದು. ಬೇಗ ಗಂಡು ಮೆಟ್ಟಿನ ನಾಡಲ್ಲಿ ಹುಟ್ಟಿ ನಾಯಕ ನೆರಳಲ್ಲಿ ನಿಂತ್ಕೊಂಡು ಯಾರೋ 4 ಜನ ಜುಜ್ಬಿ ರೌಡಿಗಳಿಗೋತ್ರ ಹೆದರ್ಕೊಂಡು ಈ ರೀತಿ ಹೇಡಿಗಳ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅವ್ನ್ ಈ ಮಣ್ಣಲ್ಲಿ ಹುಡ್ದೋನಲ್ಲ, ಅವನ್ ಯಾಕೆ ಬೈತೀರಿ? ತೊಳ್ಳೋ ಗಾಡಿ ಮೇಲೆ ಸಾಮಾನು ಇಟ್ಕೊಂಡು ಯಾಪಲ್ಲಿ ಕಿಸೆಕ್ಕಿ ಊರಿಗೆ ಬಂದೋನು. ಯೋ, ಹೆಂಡ್ತಿನ ಕಾಪಾಡಕ್ ಆಗದೆ ಇರೋನು ಅವನೊಬ್ನೇ ನಾಮರ್ದ ನನ್ ಮಗ ಅಂತ ತಿಳ್ಕೊಂಡಿದ್ದೆ. ಈಗ ಮಹಾತ್ಮರು ನೀವು ಇದ್ದೀರಿ ಅಂತ ಗೊತ್ತಾಯ್ತು. ನಿಮ್ ಜನ್ಮಕ್ಕೆ ಏನಂದೆ? ಬಾಣ ಬಾ. ಈಗ 5 ನಿಮಿಷದ ಮುಂಚೆ ಎಲ್ಲೋಗಿದ್ದಾನ ನೀನು? ಗಂಡಸರು ಅಂತ ಕರ್ಸ್ಕೊಳ್ಳೋ ನಿಮ್ಮಗಳ ಮುಂದೆನೆ ಚಿಕಣ್ಣಿಗಿಂತ ಕಡೆ ಆದವನು ಅವನು ಆ ಹೆಣ್ಣು ಮಗನ ಗಂಡನಿಗಿಂತ ಹೆಚ್ಚಾಗಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋವಾಗ ನಿಮ್ ಈ ರೋಷ ಆವೇಶ ಎಲ್ಲ ಎಲ್ಲೋಗಿತ್ರಣ? ಅವನಾಗ ಮಾಡಿದ್ದು ನಿಮ್ಗೆ ತಪ್ಪು ಅಂತ ಅನ್ಸ್ಲಿಲ್ವಾಣ? ಯೋ, ಅವ್ರು ಇಲ್ಲೇನ್ ಮಾಡಿದ್ರು ತಪ್ಪಲ್ಲ ಗೊತ್ತಾ? ಮತ್ತೊಬ್ಬ ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ಅದು ತಪ್ಪಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಯೋ, ತಿದ್ದಿ ಬುದ್ಧಿ ಹೇಳ್ದವ್ರನ್ನ ಗೂರಾಯಿಸ್ಕೊಂಡು ನೋಡೋದು ಇನ್ನೂ ದೊಡ್ಡ ತಪ್ಪು ಅಂತ ಗೊತ್ತಾ? ಬನ್ನಿ ನಾಯಕ್ರೆ, ಇವಕ್ ಧೈರ್ಯ ಬರೋದು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟೋದು ಎರಡು ಒಂದೇ. ನಡೀರಿ. ಅಕ್ಕ, ಈ ನಾಯಕರಲ್ಲಿ ತುಂಬಾನೇ ವಿಷಯ ಇದೆ. ನೀನ್ ಯಾವನ ಹೆಂಡ್ರ ಮೇಲೆ ಕೈ ಮಾಡದೆ ಅಂತ ನಿನ್ ಮೇಲೆ ಕೈ ಮಾಡ್ದವನ ಹಾಗೆ ಬಿಟ್ಟು ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ ಜನ್ಮಕ್ಕೆ? ತಮ್ಮ, ಊರಿನಲ್ಲಿ ಸೊಕ್ಕಿನಿಂದ ಮೆರೆದಿದ್ ಕ್ವಾಣ ಇದ್ದಕ್ಕಿದ್ದ ಹಾಗೆ ಸಗಣಿ ಮೇಲೆ ಹಾರಾಡೋ ನೊಣ ಆಗ್ಬಿಟ್ರೆ ಮರ್ಯಾದೆ ಹೋಗೋದ ಕ್ವಾಣದ್ದಲ್ಲ, ಆದ್ರೆ ಸಾಕ್ದವನು. ಯಾರವನು ನಿನ್ ಮೇಲೆ ಕೈ ಮಾಡ್ದವನು?